ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ದಾಖಲೆ ಬರೆದ ಅಡುಗೆ ಶೋ ಅಂದ್ರೆ ಅದು ಸ್ಟಾರ್ ಸುವರ್ಣ ವಾಹಿನಿಯ ಬೊಂಬಾಟ್ ಭೋಜನ. 1600ಕ್ಕೂ ಹೆಚ್ಚು ಸಂಚಿಕೆಗಳನ್ನು ದಾಟಿ ಹೊಸ ಮೈಲುಗಲ್ಲು ಸೃಷ್ಟಿಸಿರುವ ಈ ಶೋ ಈಗಾಗಲೇ 5 ಸೀಸನ್ಗಳನ್ನ ಯಶಸ್ವಿಯಾಗಿ ಪೂರೈಸಿದೆ. ಇದೀಗ ಇನ್ನಷ್ಟು ಹೊಸತನವನ್ನ ಒಳಗೊಂಡು ಶ್ರೀ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದದೊಂದಿಗೆ ಬೊಂಬಾಟ್ ಭೋಜನ ಸೀಸನ್ 6 ಆರಂಭವಾಗ್ತಿದೆ. 6ನೇ ಆವೃತ್ತಿಯೊಂದಿಗೆ ವೀಕ್ಷಕರ ಮುಂದೆ ಬರಲು ಸಜ್ಜಾಗಿದೆ. ನಾಳ ಮಹಾರಾಜ, ಅಡುಗೆ ಮಾಂತ್ರಿಕ, ಕರ್ನಾಟಕದ ಕುಕಿಂಗ್ ಸೂಪರ್ ಸ್ಟಾರ್ ಸಿಹಿಕೈ ಚಂದ್ರು ಅವರ ನೇತೃತ್ವದಲ್ಲಿ ಬರ್ತಿರೋ ಬೊಂಬಾಟ್ ಭೋಜನ ಸೀಸನ್ 6ರ ಪ್ರೆಸ್ ಮೀಟ್ ಝಲಕ್ ಇಲ್ಲಿದೆ ನೋಡಿ. ಸುಮಾರು 1600ಕ್ಕೂ ಹೆಚ್ಚು ಎಪಿಸೋಡ್ಗಳು, 3000ಕ್ಕೂ ಹೆಚ್ಚು ಅಡಿಗೆಗಳನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಈ 5 ಸೀಸನ್ಗಳ ಯಶಸ್ಸು ನನ್ನದಲ್ಲ, ಇದರ ಸಂಪೂರ್ಣ ಯಶಸ್ಸು ನಿಮಗೆ ಸೇರಬೇಕು. ನಿಮ್ಮ ಈ ಪ್ರೀತಿ ಸದಾಕಾಲ ನನ್ನ ಮೇಲಿರಲಿ, ನಮ್ಮ ಕಾರ್ಯಕ್ರಮದ ಮೇಲೆ ಇರಲಿ, ಮುಂದೆ ಕೂಡ ಹೀಗೆ ಮುಂದುವರಿಯಲಿ. ಈ ಹೊಸ ಅಧ್ಯಾಯವನ್ನ ಪ್ರಾರಂಭಿಸುವುದಕ್ಕೆ ನಾನು ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸಿಗಂದೂರು ಚೌಡೇಶ್ವರಿ ದೇವಿ ಶಕ್ತಿ ದೇವಿ. ಆಕೆಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ, ನಿಮ್ಮ ಮನದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಬದುಕಿನಲ್ಲಿ ಸದಾ ಇರಬೇಕು ಅನ್ನೋದೇ ನನ್ನ ಆಸೆ. ಏನಿದು ಹೊಸ ಸೆಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ನಿಮ್ಮೆಲ್ಲರ ಪ್ರೀತಿಯಿಂದ ಬೊಂಬಾಟ್ ಭೋಜನ ಕಾರ್ಯಕ್ರಮ 5 ವರ್ಷಗಳನ್ನ ಕಂಪ್ಲೀಟ್ ಮಾಡಿ ಈಗ 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಾಗಾಗಿ ನಾವು ಬೊಂಬಾಟ್ ಭೋಜನ ಸೀಸನ್ 6 ಶುರು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ನೀವು. ನಿಮಗೆ ನಾನು ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಅಡಿಗೆ ಮಾಡ್ಕೊಡೋದು ಒಂದ್ ಕಡೆ ಆದ್ರೆ, ನಾನೇ ನಿಮ್ಮನೆಗೆ ಬಂದು ನೀವು ಮಾಡಿದಂಥ ಅಡಿಗೆಯನ್ನ ತಿನ್ನೋದಕ್ಕೂ ರೆಡಿ. ಅದಕ್ಕೆ ನಾವಿಟ್ಟಿರೋ ಹೆಸರು ಸಹಭೋಜನ ಅಂತ. ಇಷ್ಟವೇಣಿ ಅವರೇ, ಬಹಳ ಖುಷಿ ಆಯ್ತು ನಿಮ್ಮ ಮನೆಗೆ ಬಂದಿದ್ದು. ಬೊಂಬಾಟ್ ಭೋಜನ ಸೀಸನ್ 6 ಶುರು ಆದ್ಮೇಲೆ ಮೊದಲನೇ ಮನೆಗೆ ಬರ್ತಾ ಇರೋದು ನಾನು. ಎಲ್ಲ ಆದ್ಮೇಲೆ ಮಹಿಳೆಯರನ್ನ ಬಿಡಕ್ಕಾಗೋದಿಲ್ಲ. ಮಹಿಳೆಯರಿಗೋಸ್ಕರವಾಗಿ ವಿಶೇಷವಾಗಿ ಅಡಿಗೆಗಳನ್ನ ಮಾಡ್ಕೊಡ್ತೀನಿ. ಆ ವಿಭಾಗಕ್ಕೆ ನಾವಿಟ್ಟಿರೋ ಹೆಸರು ಸ್ಪೆಷಲ್ ಭೋಜನ. ಈಗ ಟ್ಯೂಸ್ಡೇ ತುಂಬಾ ವರ್ಷಗಳಿಂದ ಐ ಆಮ್ ಫಾಸ್ಟಿಂಗ್ ಅಂಡ್ ಇವತ್ತು ನಿಮ್ಮ ಅಡಿಗೆಯಿಂದ ನನಗೆ ಹಶ್ವಾಗ್ತಾ ಇದೆ. ಹೋಟ್ಲಲ್ಲಿ ಬೇರೆ ಬೇರೆ ತಿಂಡಿಗಳನ್ನ ತಿಂದು ಎಲ್ಲೆಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆ ವಿಭಾಗಕ್ಕೆ ನಾವಿಟ್ಟಿರೋ ಹೆಸರು ಭೂರಿ ಭೋಜನ. ಬ್ರೆಡ್ ಹೊರಗಡೆ ಎಲ್ಲ ಕ್ರಿಸ್ಪಿ ಆಗಿದೆ, ಹೊರಗಡೆ ಸಾಫ್ಟ್ ಆಗಿದೆ. ಮೊಸರು ಚೀಸ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೂ ಒಂದು ವಿಶೇಷ ಇದೆ, ಏನಂದ್ರೆ ನೀವು ನಿಮ್ಮ ಮಗುನ ಕರ್ಕೊಂಡು ಇಲ್ಲಿಗೆ ಬರ್ಬೋದು. ನಿಮ್ಮ ಮಗುಗೆ ಇಷ್ಟವಾದ ಅಡಿಗೆಯನ್ನ ಮಾಡಿಕೊಡ್ಬೋದು. ಆ ವಿಭಾಗಕ್ಕೆ ನಾವು ಬಾಲ ಭೋಜನ ಅಂತ ಹೆಸರಿಟ್ಟಿದ್ದೀವಿ. ನಿಧಿ ಮತ್ತು ದೀಪಿಕಾ ಅವರೇ, ನಿಮಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಹಳ ಖುಷಿ ಆಗ್ತಿದೆ ನನಗೆ ನಿಧಿ ಬಂದಿರೋದು. ಸೊ ದೀಪಿಕಾ ಅವರೇ, ಇವಳಿಗೆ ಏನ್ ಇಷ್ಟನೋ ಆ ಅಡಿಗೆಯನ್ನು ನೀವು ಮಾಡಬೇಕು. ಓಕೆ, ಕಾರ್ಯಕ್ರಮ ಶುರು ಮಾಡಿ 1600 ಎಪಿಸೋಡ್ಗಳನ್ನ ಪೂರೈಸಿದ್ದೀವಿ. ಈಗ 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಸೀಸನ್ 6 ಲಾಂಚ್ ಮಾಡ್ತಾ ಇದ್ದೀವಿ. ಸೀಸನ್ 6 ಈ ಬರುವ ಸೋಮವಾರ 27ನೇ ತಾರೀಕಿಂದ ಸೀಸನ್ 6 ಲಾಂಚ್ ಆಗ್ತಾ ಇದೆ. ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಶ್ರೀಮತಿ ಗೀತಾ. ಗೀತಾ ಕೊಡುವ ಅಡ್ವೈಸು, ಗೀತಾ ಕೊಡುವ ಬುದ್ಧಿವಾದ, ನಾನು ತಪ್ಪು ಮಾಡಿದಾಗ ತಿದ್ದೋದು, ಸ್ವಲ್ಪ ಪ್ರತಿಷ್ಠೆ ಮಾಡಿದಾಗ ಬೈಯೋದು, ಎಲ್ಲವೂ ಅವಳೇ. ಸೊ ಅವಳ ಒಂದು ಸಹಕಾರ, ಅವಳ ಒಂದು ಸಹಯೋಗ, ಅವಳ ಸಪೋರ್ಟ್ ಇಂದ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅಂಡ್ ನನ್ನ ಇಡೀ ತಂಡಕ್ಕೆ ಒಂಥರ ಮಾರ್ಗದರ್ಶಿಯಾಗಿ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ. ಹಾಗಾಗಿ
ನನ್ನ ಕಾರ್ಯಕ್ರಮದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥವ್ರು ಫಸ್ಟ್ ಎಪಿಸೋಡಿಂದ ಇಲ್ಲಿ ತನಕ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಮ್ಮನ್ನು ಬಿಟ್ಟೋಗಿಲ್ಲ. ಅದು ನಿಜವಾಗ್ಲೂ ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ, ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಥರ ಗೈಡೆನ್ಸು, ಮಾರಲ್ ಸಪೋರ್ಟು, ಒಂದು ಆಶೀರ್ವಾದ ಅಂದರೆ ಗೌರಿ ಅಮ್ಮಂದು. ಗೌರಿ ಅಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬು ಅಂದರೆ ತಪ್ಪಾಗೋದಿಲ್ಲ. ನಾನು ಎಲ್ಲೇ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಯಾವುದೇ ಮೂಲೆಗೆ ಹೋಗಲಿ, ಅಲ್ಲೆಲ್ಲರೂ ಕೇಳೋದು ಗೌರಿ ಅಮ್ಮ ಬರಲಿಲ್ವಾ ನಿಮ್ಮ ಜೊತೆ ಅಂತ. ಅಂದರೆ ಅಷ್ಟು ಅವರ ಮಾತುಗಳು, ಅವರ ಮನೆ ಮದ್ದುಗಳು, ಅವರ ಸಲಹೆಗಳು ಅದು ಎಷ್ಟು ಪ್ರಭಾವ ಬೀರಿದೆ ಅಂದರೆ ತುಂಬ ಜನ ಅದನ್ನು ಫಾಲೋ ಮಾಡೋರಿದ್ದಾರೆ. ಅದು ನಿಜವಾಗ್ಲೂ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. 1600 ಎಪಿಸೋಡ್ ಪ್ರತಿನಿತ್ಯ ತಪ್ಪದೆ ಒಬ್ಬರೇ ಆಂಕರ್ ಮಾಡ್ತಾ ಅಡಿಗೆ ಮಾಡಿರ್ತಕ್ಕಂಥದ್ದು ಒಂದು ಜಾಗತಿಕ ದಾಖಲೆ ಅಂತ ನಾನು ಸಂತೋಷ ಹಂಚ್ಕೋತಾ ಇದ್ದೀನಿ ನಿಮ್ಮ ಎದುರುಗಡೆ. ಆ ಥರದ್ದು ಬೇರೆ ಯಾವ್ದು ಇಲ್ವೇ ಇಲ್ಲ ಇವತ್ತಿನವರೆಗೆ. ನಾನೆಲ್ಲ ಚೆಕ್ ಮಾಡಾಯ್ತು. ಆದ್ರೆ 1600 ಎಪಿಸೋಡ್ ಒಂದಿನ ಮಿಸ್ ಆಗಿಲ್ಲ. ಅಂದ್ರೆ ಕೆಲವು ಸಲ ಏನೋ ಕಾರಣಕ್ಕೆ ಒಂದು ರಿಪೀಟ್ ಕೊಡ್ತಾರೆ, ನಿನ್ನೆದು ಅಥವಾ ಲಾಸ್ಟ್ ಆ ತರ ಆಗೇ ಇಲ್ಲ. ಮತ್ತು 1600 ಎಪಿಸೋಡ್ ಅಲ್ಲಿ ಇರ್ತಕ್ಕಂಥ ಅಡಿಗೆಯನ್ನು ಮಾಡೋದು ಹೇಗೆ ಅಂತ ಆ ವಿವರಗಳನ್ನು ಕೊಟ್ಟಿದ್ದು ಕೂಡ ಗೀತಾ ಅವರು ಒಂದಿನ ಮಿಸ್ ಆಗಿಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ಮನೆ ಅಂತಂದ್ಮೇಲೆ, ಕುಟುಂಬ ಅಂತಂದ್ಮೇಲೆ ಅಲ್ಲಿ ಎಷ್ಟೋ ಬೇರೆ ಕೆಲಸ ಕಾರ್ಯಗಳಿರುತ್ತೆ, ಮದುವೆಗಳಿರುತ್ತೆ, ಮುಂಜಿ ಇರುತ್ತೆ, ಬೇರೆ ಊರಿಗೆ ಹೋಗೋದಿರುತ್ತೆ, ಬೇರೆ ಬೇರೆ ದೇಶಕ್ಕೆ ಹೋಗೋದಿರುತ್ತೆ. ಅಂತಹದ್ರಲ್ಲಿ ಕೂಡ ಇವರು ಒಂದು ದಿನ ತಪ್ಪದೆ ಮಾಡತಕ್ಕಂಥದ್ದು ಆಶ್ಚರ್ಯ. ಎಲ್ಲೆಲ್ಲಿ ಹೋಗಿದ್ದಾರೆ. ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ದು 3 ಮಾತ್ರನೇ. ಒಂದು ಪೊಲೀಸರು, ಇನ್ನೊಂದು ಡಾಕ್ಟ್ರು, ಮೂರನೇದು ಬೊಂಬಾಟ್ ಭೋಜನದವರು. ಗೌರಿಯಮ್ಮ ಅವರ ಟಿಪ್ಸ್, ಅವರ ಟಿಪ್ಸ್ ಅಂತೂ ನಮಗೆ ಬಹಳವೇ ಅನುಕೂಲ ಆಗಿದೆ. ಅವ್ರು ಹೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ನನ್ನ ಕೂದಲು ಇವತ್ತು ಹುಲ್ಸಾಗಿ ಚೆನ್ನಾಗಿದೆ, ಇದೇನೋದಾದ್ರೆ ಕೂದಲು ಉದುರೋದು ನಿಂತೋಗಿದೆ ಅನ್ನೋದಾದ್ರೆ ಅದು ಗೌರಿಯಮ್ಮ ಅವರ ಕಾರಣ. ಚಂದ್ರು ಅವರು ಈ ತರ ಇದಾರೆ ಅನ್ನೋಕೆ ಕೂಡ ಗೌರಿಯಮ್ಮ ಅವರ ಕಾರಣ. ಪ್ರತಿನಿತ್ಯಕ್ಕೆ ಒಂದು ಹೊಸದು ಮತ್ತೆ ಮಾಡ್ಬೇಕಲ್ಲಪ್ಪ ಅಂತ ಮಾಡೋ ವಿಚಾರನೇ ಇಲ್ಲ. ಚಂದ್ರು ಅವರು ಎಷ್ಟು ಎಂತೂಸಿಯಾಸ್ಟಿಕ್ ಆಗಿರ್ತಾರೆ ಅಂದ್ರೆ, ನಾನು 5 ವರ್ಷದಿಂದ ಪ್ರತಿ ಶೂಟಿಂಗ್ ಅಲ್ಲೂ ನೋಡ್ತಾನೆ ಇರ್ತೀನಿ. ಪ್ರತಿ ಎಪಿಸೋಡ್ಗೂ ಅವರು ತುಂಬಾ ಉತ್ಸುಕತೆಯಿಂದ ಮಾಡ್ತಾರೆ. ಆ ರೀತಿ ಮಾಡೋದು ತುಂಬಾ ಅಪರೂಪ, ಸಾಧ್ಯನೇ ಇಲ್ಲ ಅಂತಾನೂ ಹೇಳ್ಬಹುದು. ಜೊತೆಗೆ ಯಾಕೆ ಅವ್ರು ಮಾಡೋ ಅಡಿಗೆ ಅಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಯಾವಾಗ್ಲೂ ಕೂಡ ನಾವು ಮನಸ್ಸು ಹೇಗಿರುತ್ತೆ ಅದ್ರ ಪ್ರತಿಬಿಂಬನೆ ನಾವು ಮಾಡ್ತಕ್ಕಂಥ ಕೆಲಸ ಅಥವಾ ಅಡಿಗೆ ಯಾವುದೇ ಆಗಬಹುದು. ಅವರು ಮಾಡುವಾಗ ಪ್ರೀತಿಯಿಂದ, ಸಂತೋಷದಿಂದ ಬಹಳ ಅದನ್ನ ಆನಂದಿಸ್ಕೊಂಡು ಮಾಡ್ತಾರೆ. ಹಾಗಾಗಿ ಅದ್ರದ್ದು ಔಟ್ಪುಟ್ ಯಾವಾಗ್ಲೂ ಕೂಡ ಚೆನ್ನಾಗೇ ಇರುತ್ತೆ. 5 ಸೀಸನ್ಗಳನ್ನ ಮುಗಿಸಿ 6ನೇ ಸೀಸನ್ಗೆ ಬರೋದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಜೊತೆಗೆ ನಮ್ಮ ಇಡೀ ತಂಡದ ಶ್ರಮ, ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇರೋ, ಮತ್ತೆ ಈಗ ನಮ್ಮ ಕಾರ್ಯಕ್ರಮನ ಮೆಚ್ಚಿ ಹಾರೈಸ್ತಾ ಇರೋ ಆಡಿಯನ್ಸು, ಆಮೇಲೆ ಚಾನಲ್, ಮತ್ತೆ ನಮ್ಗೆ ನಾವೆಲ್ಲ ಒಂಥರ ಹಳೆ ಸ್ಕೂಲ್ ಸ್ಟೂಡೆಂಟ್ ತರಾನೇ ಅನ್ಕೋತೀವಿ. ಬಟ್ ನಮ್ಮನ್ನ ಹುರಿದುಂಬಿಸಿ ನಮ್ಗೆ ಹೊಸ ಹೊಸ ಐಡಿಯಾಗಳನ್ನ ಕೊಡ್ತಾ ಇದು ಮಾಡ್ಬೋದು ಪ್ರಯತ್ನ ಪಡ್ಬೋದು ಅಂತ ನಮ್ಮನ್ನ ಮತ್ತೆ ಬೆನ್ ತಟ್ತಾ ಇರೋ ನಮ್ಮ EP-ಗಳಾದ ನಿಧಿ ಮತ್ತೆ ಗಿರೀಶ್ ಅವರು, ಎಲ್ರಿಗೂ ಥ್ಯಾಂಕ್ಸ್ ಹೇಳುವಂತ ಒಂದು ಸಂದರ್ಭ ಬಂದಿದೆ.